ಜನಿವಾರ ಧರಿಸಿದ್ದಕ್ಕೆ ಪರೀಕ್ಷೆಗೆ ಅನುಮತಿ ನೀಡದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ತಲೆದಂಡವಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗಿತ್ತು. ಈಗ ಜನಿವಾರ ಧರಿಸಿದ್ದಕ್ಕೆ ಪರೀಕ್ಷೆಗೆ ಅನುಮತಿ ನೀಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ತವ್ಯ ಲೋಪವೆಸಗಿದ ಇಬ್ಬರ ತಲೆದಂಡವಾಗಿದೆ. ಸಾಯಿ ಸ್ಫೂರ್ತಿ ಪಿಯು ಕಾಲೇಜ್ ಪ್ರಾಂಶುಪಾಲರು ಕಾಲೇಜು ಎಸ್ಡಿಎಸ್ ಸಿಬ್ಬಂದಿ ಕೆಲಸದಿಂದ ವಜಾ ಮಾಡಲಾಗಿದೆ. ಕಾಲೇಜು ಪ್ರಾಂಶುಪಾಲ ಚಂದ್ರಶೇಖರ್ ಬಿರಾದರ್, ಎಸ್ಡಿಎಸ್ ಸತೀಶ್ ಪವಾರ್ಗೆ ಆಡಳಿತ ಮಂಡಳಿ ಗೇಟ್ ಪಾಸ್ ನೀಡಿದೆ. ಇಬ್ಬರ ಅಮಾನತಿಗೆ ಶಿಫಾರಸು ಮಾಡಿದ್ದ ಬೀದರ್ ಡಿಸಿ ಈಗ ವಜಾ ಮಾಡಿ ಆದೇಶವನ್ನ ಹೊರಡಿಸಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರಾಹ್ಮಣ ಸಮುದಾಯದವರು ನಿನ್ನೆ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು, ವಿರೋಧವನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಅನ್ನು ಕೂಡ ದಾಖಲಿಸಿದ್ರು. ಇವರ ಅಧಿಕಾರಿಗಳನ್ನ ವಜಾ ಮಾಡಬೇಕು ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಅನ್ನು ಕೂಡ ನೀಡಿದ್ರು. ಒಟ್ಟಾರೆಯಾಗಿ ಈಗ ಕರ್ತವ್ಯ ಲೋಪವೆಸಗಿದ ಇಬ್ಬರ ತಲೆದಂಡವಾಗಿದ್ದು ಸಾಯಿ ಸ್ಫೂರ್ತಿ ಪಿಯು ಕಾಲೇಜಿನ ಪ್ರಾಂಶುಪಾಲರು ಜೊತೆಗೆ ಕಾಲೇಜು ಎಸ್ಡಿಎಸ್ ಸಿಬ್ಬಂದಿ ಕೆಲಸದಿಂದ ವಜಾ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಇಬ್ಬರ ಅಮಾನತಿಗೆ ಶಿಫಾರಸು ಮಾಡಿದ್ದಾರೆ ಬೀದರ್ ಡಿಸಿ. ಜನಿವಾರ ಧರಿಸಿದ್ದಕ್ಕೆ ಪರೀಕ್ಷೆಗೆ ಅನುಮತಿ ನೀಡದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು ನಿನ್ನೆ. ಹಾಗೆ ಪೋಷಕರು ಕೂಡ ನಮಗೆ ನ್ಯಾಯ ಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ಮಾಡಿದ್ರು. ಬ್ರಾಹ್ಮಣ ಸಮುದಾಯದವರು ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ರು, ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ತವ್ಯ ಲೋಪವೆಸಗಿದ ಇಬ್ಬರ ತಲೆದಂಡವಾಗಿದೆ. ಸಾಯಿ ಸ್ಫೂರ್ತಿ ಪಿಯು ಕಾಲೇಜಿನ ಪ್ರಾಂಶುಪಾಲರು ಕಾಲೇಜು ಎಸ್ಡಿಎಸ್ ಸಿಬ್ಬಂದಿ ಕೆಲಸದಿಂದ ವಜಾ ಮಾಡಲಾಗಿದ್ದು, ಕಾಲೇಜು ಪ್ರಾಂಶುಪಾಲ ಚಂದ್ರಶೇಖರ್ ಬಿರಾದರ್, ಎಸ್ಡಿಎಸ್ ಸತೀಶ್ ಪವಾರ್ಗೆ ಆಡಳಿತ ಮಂಡಳಿ ಗೇಟ್ ಪಾಸ್ ಅನ್ನ ನೀಡಿದೆ. ಇಬ್ಬರ ಅಮಾನತಿಗೆ ಶಿಫಾರಸು ಮಾಡಿದ್ದಾರೆ ಬೀದರ್ ಡಿಸಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ಮಲ್ಲಿಕಾರ್ಜುನ್, ಜನಿವಾರ ತೆಗೆಸಿದವರ ತಲೆದಂಡವಾಗಿದೆ. ಈ ಕ್ರಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರೋರಿಗೆ ಎಚ್ಚರಿಕೆ ಸಂದೇಶನ ಹೇಗೆ? ನಿಜಕ್ಕೂ ಒಂದು ರೀತಿಯ ಗಡಿ ಜಿಲ್ಲೆ ಬೀದರ್ನಲ್ಲಿ ಏನು ಒಂದು ಜನಿವಾರ ಹಾಕಿದ್ದಕ್ಕೆ ಆ ಸಿಟಿ ಎಕ್ಸಾಮ್ಗೆ ಏನು ಎಂಟ್ರಿ ಕೊಟ್ಟಿಲ್ಲ. ಒಂದ್ ರೀತಿಯ ಹುಡುಗ ಒಂದ್ ರೀತಿಯ ಏನು ಪರೀಕ್ಷೆಯಿಂದ ವಂಚಿತ ಆಗಿದೆ. ಆ ಒಂದು ವಂಚಿತ ಆದ ಸಂದರ್ಭದಲ್ಲಿ ಒಂದ್ ರೀತಿಯ ಪಬ್ಲಿಕ್ ಟಿವಿ ಕೂಡ ಎಕ್ಸ್ಕ್ಲೂಸಿವ್ ಮಾಡಿತ್ತು. ಈ ಬೆನ್ನಲ್ಲೇ ಒಂದ್ ರೀತಿಯ ಯಾರು ಆ ಒಂದು ಸೆಂಟರ್ ನಲ್ಲಿ ಮಿಸ್ಬಿಹೇವ್ ಮಾಡಿದೆ, ಅಂದ್ರೆ ಹುಡುಗನಿಗೆ ಜನಿವಾರ ಹಾಕಿದ್ದಕ್ಕೆ ಒಳಗೆ ಬಿಟ್ಟಿಲ್ಲ. ಒಂದ್ ರೀತಿಯ ಆ ಹುಡುಗ ಹೇಳೋ ಪ್ರಕಾರ ಅಲ್ಲಿ ಇದು ಜನಿವಾರ ತಗೊಂಡು ಸೂಸೈಡ್ ಮಾಡ್ಕೋತೀಯ ಒಳಗಡೆ ಹೋದ್ರೆ ಅನ್ನುವಂತ ಈ ರೀತಿ ಎಲ್ಲ ಒಂದು ವರ್ತನೆ ಯಾರು ಕೋರಿದ್ರು ಅವ್ರ ಮೇಲೆ ಕ್ರಮ ಆಗ್ಬೇಕನ್ನುವಂಥದ್ದು ಕೇಳಿ ಬರ್ತೈತಿ. ಈಗ ಏನು ಒಂದು ಪಬ್ಲಿಕ್ ಟಿವಿಯ ಸುದ್ದಿ ಬೆನ್ನಲ್ಲೇ ಈಗ ಆ ಒಂದು ಇಬ್ಬರ ಒಂದು ತಲೆದಂಡ ಆಗಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಆ ಒಂದು ಸಾಯಿ ಸ್ಫೂರ್ತಿ ಏನೊಂದು ಕಾಲೇಜ್ ಇದೆ, ಆ ಕಾಲೇಜಿನ ಒಂದು ಪ್ರಿನ್ಸಿಪಾಲರು ಜೊತೆಗೆ ಪ್ರಿನ್ಸಿಪಾಲು ಮತ್ತೆ ಆ ಒಂದು ಎಸ್ಡಿಎ ಇಬ್ರು ಅಮಾನತು ಅಂದ್ರೆ ಅಲ್ಲಿ ಆಡಳಿತ ಮಂಡಳಿ ಇದೆ ವಜಾ ಮಾಡಿರುವಂತದ್ದು. ಅಂದ್ರೆ ಈ ಡಿಸಿ ಏನಿದ್ದಾರೆ, ಡಿಸಿ ಮತ್ತೆ ಪಿಡಿಪಿ ಈಗಾಗಲೇ ಒಂದು ತನಿಖೆಯನ್ನ ಕೈಗೊಂಡಿದ್ರು. ತನಿಖೆಯಲ್ಲಿ ಇಬ್ಬರು ಏನು ಕರ್ತವ್ಯ ಲೋಪ ಮಾಡಿದ್ದಾರೆ ಎನ್ನುವಂಥದ್ದು ಕಂಡು ಬಂದಿತ್ತು. ಹೀಗಾಗಿ ಒಂದು ರೀತಿಯ ಪ್ರಾಂಶುಪಾಲ ಚಂದ್ರಶೇಖರ್ ಬಿರಾದರ್